ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಚಾನೆಲ್ಗೆ ಸ್ವಾಗತ. ಈ ದಿನದ ಗುಲ್ಬರ್ಗ ನಗರದಲ್ಲಿ ಚಲನಚಿತ್ರ ನಟರು, ಸಮಾಜ ಸೇವಕರು, ಅಭಿಮಾನಿಗಳ ಆರಾಧ್ಯ ನಟರಾದ ದರ್ಶನ್ ಅಭಿಮಾನಿಗಳ ಬಳಗದಿಂದ ಶಿಥಿಲವಾದ ಸರ್ಕಾರಿ ಶಾಲೆಗೆ ಬಣ್ಣ ನೋಟ್ ಪುಸ್ತಕಗಳು ವಿತರಿಸಿದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ನರಲ್ಲಿ ವೀಕ್ಷಿಸಿ. ಕರ್ನಾಟಕ ರಾಜ್ಯದ ಉತ್ತರ ಕರ್ನಾಟಕ ಗುಲ್ಬರ್ಗ ದರ್ಶನ್ ಅಭಿಮಾನಿ ಬಳಗ ಕಲಬುರಗಿ ವತಿಯಿಂದ ಸರ್ಕಾರಿ ಪ್ರೌಢಶಾಲೆ ಶಹಬಜಾರ್ ಕಲಬುರಗಿ ಶಾಲೆಗೆ ಶಾಲೆಯ ಬಣ್ಣ, ವಿದ್ಯುತ್ ಮತ್ತು ನೀರಿನ ವ್ಯವಸ್ಥೆ ಹಾಗೂ ಶಾಲೆಯ ಸ್ವಚ್ಛತೆ ಮಾಡಿ ಮಕ್ಕಳಿಗೆ ನೋಟ್ ಬುಕ್ ಮತ್ತು ಜಾಮಿಟ್ರಿ ಬಾಕ್ಸ್ ವಿತರಣೆ. ಕಲಬುರಗಿ ಸರ್ಕಾರಿ ಪ್ರೌಢಶಾಲೆ ಶಹಬಜಾರ್ ಶಾಲೆ ತುಂಬಾ ಹಳೆಯದಾಗಿರುವ ಸರ್ಕಾರಿ ಶಾಲೆ, ಸುಮಾರು ವರ್ಷಗಳಿಂದ ಬಣ್ಣ ಬಳಿಯದಿರುವುದು ಅಷ್ಟೇ. ಇದನ್ನ ಮನಗಂಡ ಗುಲ್ಬರ್ಗ ದರ್ಶನ್ ಅಭಿಮಾನಿ ಬಳಗ ಇತ್ತ ಗಮನ ಹರಿಸಿ ಸ್ವಂತ ಖರ್ಚಿನಲ್ಲಿ ಹೊಸದಾಗಿ ಬಣ್ಣ ಹಾಕಿರೋದಕ್ಕೆ ಈಗ ನೋಡೋದಕ್ಕೆ ಹೊಸ ಶಾಲೆಯಾಗಿ ಕಾಣಿಸ್ತಾ ಇದೆ. ಶಾಲೆಯ ಹಳೆಯ ಬಣ್ಣ ಹೇಗಿದೆ ಮತ್ತು ಹೊಸ ಬಣ್ಣ ಮಾಡಿದ ಮೇಲೆ ಎಷ್ಟೊಂದು ಸುಂದರವಾಗಿ ಕಾಣಿಸ್ತಾ ಇದೆ. ಅವರ ಹಣದಿಂದಲೇ ಪೈಂಟ್ ಅನ್ನ ತಂದು ಅವರೇ ಎಷ್ಟೊಂದು ಕಷ್ಟ ಮಾಡ್ತಾ ಇದ್ದಾರೆ ಅಂದ್ರೆ ಅವರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆನೆ ಅಂತ ಹೇಳೋಕೆ ಇಷ್ಟಪಡ್ತೇನೆ. ದರ್ಶನ್ ಅವರು ಏನೇ ದಾನ ಧರ್ಮ ಮಾಡಿದ್ರು ಬಲಗೈಯಿಂದ ಕೊಟ್ಟಿದ್ದನ್ನ ಎಡಗೈಗೆ ಗೊತ್ತಾಗಬಾರ್ದು ಎಂಬ ಗಾದೆಯಂತೆ ಅದೇ ರೀತಿ ಅವರ ಅಭಿಮಾನಿಗಳು ಅವರಂಗೆ ಇದ್ದಾರೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ. ಶಾಲೆಯಲ್ಲಿ 180 ವಿದ್ಯಾರ್ಥಿಗಳು, ಒಬ್ಬ ವಿದ್ಯಾರ್ಥಿಗೆ 6 ನೋಟ್ ಬುಕ್ಗಳನ್ನು ಮತ್ತು ಒಂದು ಜಾಮಿಟ್ರಿ ಬಾಕ್ಸ್ ನೀಡಲಾಗಿದೆ. ಗುಲ್ಬರ್ಗ ದರ್ಶನ್ ಅಭಿಮಾನಿ ಬಳಗದ ದರ್ಶನ್ ಅಣ್ಣನ ಅಪ್ಪಟ ಅಭಿಮಾನಿ ಕಿಟ್ಟು ಕನ್ನಡಿಗ ನೇತೃತ್ವದಲ್ಲಿ ವಿತರಿಸಿದ್ದಾರೆ. ಈ ಪುಸ್ತಕದಲ್ಲಿ ಎಷ್ಟು ಚೆನ್ನಾಗಿ ಲೈನ್ ಹಾಕಿದ್ದಾರೆ, ಅದು ವಿದ್ಯಾರ್ಥಿಗಳಿಗೆ ಒಳ್ಳೆಯ ಸಂದೇಶ. ಈ ಎಲ್ಲಾ ಕೆಲಸಕ್ಕೆ ಡಿ ಬಾಸ್ ದರ್ಶನ್ ಅವರೇ ಅವರಿಗೆ ಸ್ಫೂರ್ತಿ. ಈ ಎಲ್ಲ ಕಾರ್ಯಕ್ರಮಗಳನ್ನ ಇನ್ನು ಸರ್ಕಾರಿ ಶಾಲೆಗಳನ್ನ ಗುರುತಿಸಿ ಮುಂದಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳಿಗೆ ಸೇವೆ ಹಾಗೂ ಸೌಲಭ್ಯಗಳನ್ನ ನಮ್ಮ ದರ್ಶನ್ ಅಣ್ಣನ ಆಶೀರ್ವಾದದಿಂದ ಮಾಡ್ತೇವೆ ಅಂತ ಹೇಳಿ ದರ್ಶನ್ ಅಣ್ಣನ ಅಪ್ಪಟ ಅಭಿಮಾನಿ ಕಿಟ್ಟು ಕನ್ನಡಿಗರವರು ತಿಳಿಸಿದ್ದಾರೆ. ಮೊದಲು ಈ ರೀತಿಯಾಗಿ ನಮ್ಮ ಶಾಲೆ ನೋಡಿ ಗೋಡೆಗಳನ್ನು ಯಾವ ರೀತಿಯಾಗಿತ್ತು ನೋಡಿ, ಈಗ ನೋಡಿ ನಮ್ಮ ಶಾಲೆ ಯಾವ ರೀತಿಯಾಗಿ ಸೌಂದರ್ಯೀಕರಣ ಆಗಿದೆ ಅಂತಕ್ಕಂಥದ್ದು. ಮೊದಲು ಯಾವ ರೀತಿಯಾಗಿತ್ತು, ಇದಕ್ಕೆಲ್ಲ ಶ್ರಮ ನಮ್ಮ ಕಿಟ್ಟುವರೆದಿದೆ. ನಮ್ಮ ಶಾಲೆಯಲ್ಲಿ ಓದ್ಬಿಟ್ಟು ಪೇಂಟಿಂಗ್ ಕೆಲಸ ಮಾಡ್ತಂತ ಕಿಟ್ಟು ನಮಗೆ ಬಂದು ಅವರೇ ಅಪ್ರೋಚ್ ಮಾಡಿದರು. ಸರ್, ಶಾಲೆ ಬಹಳಷ್ಟು ಹಳೆ ಕಾಣ್ತಾ ಇದೆ, ಹಾಗಾಗಿ ಸುಣ್ಣ ಬಣ್ಣ ನನ್ನ ಕಡೆಯಿಂದ ಮಾಡ್ತೀನಿ ಅಂತ ಹೇಳಿ ದರ್ಶನ್ ಅಭಿಮಾನಿ ಬಳಗ ವತಿಯಿಂದ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮಗೆ ಕೇಳ್ಕೊಂಡಾಗ ಅವರಿಗೆ ನಾವು ಏನೆಲ್ಲ ನಮ್ಮ ಕಡೆಯಿಂದ ಸಹಕಾರ ಬೇಕು ಆ ರೀತಿ ಸಹಕಾರ ಮಾಡಿದ್ದಕ್ಕೆ ಈ ಕಳೆದ ಒಂದು ಬೇಸಿಗೆಯಲ್ಲಿ ಒಂದು ಸುಮಾರು 2025 ಮಾರ್ಚ್ನಿಂದ ಹಾಕೊಂಡ ಯೋಜನೆ ಇವತ್ತಿನವರೆಗೂ ಕೂಡ ಅವ್ರು ನಿರಂತರವಾಗಿ ಅವರು ಮತ್ತು ಅವ್ರ ಸ್ನೇಹಿತರ ಬಳಗ ಸೇರಿಕೊಂಡು ನಮ್ಮ ಶಾಲೆಯನ್ನು ಕಂಪ್ಲೀಟ್ ಆಗಿ ಅವರ ಒಂದು ಸ್ವಂತ ಹಣದಿಂದಲೇ ಸುಣ್ಣ ಬಣ್ಣ ಮಾಡಿ ಅದನ್ನೆಲ್ಲ ಕ್ಲೀನ್ ಮಾಡಿ ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು, ಅಡುಗೆ ಕೋಣೆ ಇರ್ಬೋದು, ಶೌಚಾಲಯ ಇರ್ಬೋದು ಮತ್ತು ಕರೆಂಟ್ ಕೆಲಸ ಇರ್ಬೋದು, ಪ್ರತಿಯೊಂದನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಾನು ವೈಯಕ್ತಿಕವಾಗಿ ನಮ್ಮ ಸಿಬ್ಬಂದಿ ಪರವಾಗಿ ಮತ್ತು ನಮ್ಮ ಮಕ್ಕಳ ಪರವಾಗಿ ಅವರಿಗೆ ದೇವರು ಒಳ್ಳೇದು ಮಾಡಲಿ, ಇದೇ ರೀತಿ ಹೆಚ್ಚಿನ ಮಾಡುವ ಒಂದು ಶಕ್ತಿ ಸಾಮರ್ಥ್ಯ ಕೊಡಲಿ ಅಂತ ಹೇಳ್ಬಿಟ್ಟು ನಾನು ಇವತ್ತಿನ ಒಂದು ಶುಭ ದಿನದಂದು ದರ್ಶನ್
ಅಭಿಮಾನಿ ಬಳಗ ಕಲಬುರಗಿ ವತಿಯಿಂದ ಶಿವ್ ಡಿ ಬಾಸ್ ಅಂತಕ್ಕಂಥವ್ರು ಗುಲ್ಬರ್ಗದ ದರ್ಶನ್ ಅಭಿಮಾನಿ ಸಂಘದಿಂದ, ಮತ್ತು ಇನ್ನೊಂದೇನೆಂದ್ರೆ ಅವರು ಇದೇ ಶಾಲೆ ಒಳಗೆ ಓದಿ ಹಳೆಯ ವಿದ್ಯಾರ್ಥಿ. ಶಾಲೆ ಒಂದು ವಿಡಿಯೋ ನೋಡಿ ಗೊತ್ತಾಯಿತು, ಈ ಶಾಲೆ 15 ವರ್ಷದಿಂದ ಕಲರೇ ಆಗಿರಲಿಲ್ಲಂತ. ಅಂಥ ಶಾಲೆಗೆ ತಾನೇ ಸ್ವಂತ ಕಲರ್ ತಂದು ಕಲರ್ ಮಾಡಿ ಎಲ್ಲ ಇವತ್ತು ನೋಡ್ತಾ ಇದ್ರೆ ಒಂದು ಹೊಸ ಸ್ಕೂಲ್ ಆಗಿದೆ ಅಂತಕ್ಕಂಥ ಒಂದು ಭಾವನೆ ಬರ್ತಾ ಇದೆ. ಸೊ ಈ ಒಂದು ಭಾವನೆಯಿಂದ ಏನು ಗೊತ್ತಾಗ್ತಾ ಇದೆ ಅಂದ್ರೆ, ಪ್ರತಿಯೊಂದು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರ್ತಕ್ಕಂಥ ಮಕ್ಕಳಿಗಿರಲಿ, ತೋ ನಮ್ಮ ಶಾಲೆ ಬಗ್ಗೆ ಎಷ್ಟು ಕಾಳಜಿ ಇದೆಯಪ್ಪ ಅಂತಕ್ಕಂಥದ್ದು ಕೂಡ ತೋರಿಸ್ಕೊಟ್ಟಿದ್ದಾನೆ ಅವನು. ಇವತ್ತು ತಾನೇ ಸ್ವಂತ ಕಲರ್ ಮಾಡಿ ಎಲ್ಲ ಮಾಡಿ ಇವತ್ತು ಎಲ್ಲ ಸ್ಕೂಲ್ ಮಕ್ಕಳಿಗೆ ನೋಟ್ಬುಕ್ಸು ಆ್ಯಂಡ್ ಕಂಪಾಸ್ ಕೊಟ್ಟಿದ್ದಾನೆ. ಅದರಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರ ಹಾಕಿಸಿ ಅವ್ರಿಗೆ ಒಂದು ಸಂದೇಶ ಕೂಡ ಕೊಟ್ಟಿದ್ದಾನೆ. ನಾವು ಬೆಳಿಬೇಕಾಗಿತ್ತು, ನಮ್ಮ ಏಳಿಗೆ ಆಗಬೇಕಾಗಿತ್ತಂದ್ರೆ ಒಂದೇ ಒಂದು ಗುರಿ, ಒಂದೇ ಒಂದು ಸಂದೇಶ. ಅದು ಅಂಬೇಡ್ಕರ್ ಅವರು ಹೇಳಿದ್ದು ವಿದ್ಯಾಭ್ಯಾಸ 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 ಅಂತಕ್ಕಂಥದ್ದು. ಆ ಸಂದೇಶ ಆ ಬುಕ್ಸ್ನಲ್ಲಿ ಬರೆದು ಅವನು ಎಲ್ಲ ಮಕ್ಕಳಿಗೆ ಕೊಟ್ಟಿದ್ದಾನೆ. ಅವನ ಆಶೆಯಂತೆ ಹಾಗೂ ಗುರುಗಳ ಎಲ್ಲರ ಆಶೀರ್ವಾದದಂತೆ ಈ ಸ್ಕೂಲ್ ಮಕ್ಕಳು ಎಲ್ಲರೂ ಬೆಳೆದು ಈ ಒಂದು ಒಳ್ಳೆ ಸ್ಕೂಲಲ್ಲಿ ಬೆಳೆದು ಚೆನ್ನಾಗಾಗಲಿ ಅಂತ ಆಸೆ ಪಡ್ತಾ ಇದ್ದೀನಿ. ಅವರು ಕೂಡ ದರ್ಶನ್ ಅಭಿಮಾನಿಯಾಗಿರೋದ್ರಿಂದ ದರ್ಶನ್ ಥರನೇ ಬಲಗೈಗೆ ಮಾಡಿದ ಎಡಗೈ ಗೊತ್ತಾಗಬಾರ್ದು ಅನ್ನೋ ರೀತಿಯಿಂದ ಮಾಡ್ತಾ ಇದ್ದಾನೆ. ದೇವರು ಅವನಿಗೂ ಕೂಡ ಇನ್ನೂ ಆವೇಶ ಎಲ್ಲ ಕೊಟ್ಟು ಒಳ್ಳೆ ಶಕ್ತಿ ಕೊಡಲಿ, ಅವನಿಗೆ ಇನ್ನೂ ಇಂಥದ್ದು ಹೆಚ್ಚಿನ ಮಟ್ಟಿಗೆ ಮಾಡೋ ಸಲುವಾಗಿ ಎಲ್ಲ ಒಳ್ಳೆ ಕೆಲಸ ಮಾಡಲಿ, 4 ಮಂದಿ ಉದ್ಧಾರ ಆವೇಶ ಎಲ್ಲ ಕೊಟ್ಟು ಒಳ್ಳೆ ಶಕ್ತಿ ಕೊಡಲಿ, ಅವನಿಗೆ ಇನ್ನೂ ಇಂಥದ್ದು ಹೆಚ್ಚಿನ ಮಟ್ಟಿಗೆ ಮಾಡೋ ಸಲುವಾಗಿ ಎಲ್ಲ ಒಳ್ಳೆ ಕೆಲಸ ಮಾಡಲಿ, 4 ಮಂದಿ ಉದ್ಧಾರ ಆಗ್ತಕ್ಕಂಥ ಕೆಲಸ ಮಾಡಲಿ ಅಂತಕ್ಕಂಥದ್ದು ಹೇಳ್ತಾ, ನಂದು ಸ್ವ ಇಚ್ಛೆಯಿಂದ ಅವನು ವಿದ್ಯಾರ್ಥಿಗಳು ಬೆಳೀಲಿ ಅಂತಕ್ಕಂಥ ಭಾವನೆಯಿಂದ ಈ ರೀತಿ ಭಾವನೆ ಇಟ್ಕೊಂಡವ್ರು ಬಹಳ ಕಮ್ಮಿ ಅದಾರ. ಎಲ್ರಿಗೂ ಇವನೊಬ್ಬ ಮಾಡೆಲ್ ಆಗಲಿ ಅಂತ ಹೇಳ್ತಾ ನಾನೊಂದು 2 ಮಾತು ಮುಗಿಸ್ತೀನಿ. ಧನ್ಯವಾದಗಳು ಸರ್. ನನ್ನ ಹೆಸರು ದಶರಥ್ ದುಮ್ಮನ್ಸೂರ್. ಅಭಿಮಾನಿ ಬಳಗದ ಅಭಿಮಾನಿ ಕಿಟ್ಟು ಕನ್ನಡಿಗ.